ಹಲೋ ಗಾಯ್ಸ್, ವೆಲ್ಕಮ್ ಟು ಸ್ಫೂರ್ತಿ ವ್ಲಾಗ್ಸ್. ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ? ಶ್ರೀ ಕೊಕ್ಕರ ಟೆಂಪಲ್ ಅಂತ ಒಂದಿದೆ. ಇದು ಕರ್ನಾಟಕದಲ್ಲೇ ಧರ್ಮಸ್ಥಳದಿಂದ ತುಂಬ ಹತ್ತಿರ ಇದೆ. ನಾವು ಏನು ಮಾಡ್ತಿದ್ದೀವಿ ಗೊತ್ತಾ? ಕಲ್ಯಾಣಿಲಿ ಒಂದು ಬಾವಿ ಕಟ್ಟಿದ್ದಾರೆ, ಅಲ್ಲಿ ನೀರು ಸೇರ್ತಾ ಇದ್ದೀವಿ. ನೋಡಿ, ನೀರು ಮೇಲ್ ಕೂಡ ಬಂದಿದೆ. ಇದನ್ನ ಏನಕ್ಕೆ ಮಾಡ್ತೀವಿ ಗೊತ್ತಾ? ಇದಕ್ಕೆ ಒಂದು ಸ್ಟೋರಿ ಇದೆ. ಭೀಮ ಅನ್ನೋರೊಬ್ರು ಇದ್ರಲ್ಲ, ದುರ್ಯೋಧನನ ಸೋಲಿಸಿದವರು, ಅವರು ಈ ಕಲ್ಯಾಣಿನ ಕಟ್ಟಿದ್ರಂತೆ. ಕಲ್ಯಾಣಿ ಇದೆ ನೋಡಿ, ಈ ಕಲ್ಯಾಣಿ ಇದೆ, ಇಲ್ಲದೆ ಈ ಕಲ್ಯಾಣಿ. ಇಲ್ಲಿ ಒಂದು ಕಟ್ಟೆ ಥರ ಕಟ್ಟಿದ್ದಾರೆ. ಆ ಕಟ್ಟೆ ಒಳಗಡೆ ಒಂದು ಬಾವಿ ಕಟ್ಟಿದ್ದಾರೆ. ಆ ಬಾವಿ ಕಲ್ಯಾಣಿಗೆ ಕನೆಕ್ಟ್ ಆಗಿದೆ. ಸೊ ಅಲ್ಲಿ ಕಲ್ಯಾಣಿಲಿರೋ ನೀರೇ ಬರೋದು. ಸೊ ಗಾಯ್ಸ್, ವಿಚಿತ್ರ ಏನಂದರೆ ಇದರಲ್ಲಿ ಎಷ್ಟು ವರ್ಷ ಆದರೂ ವಾಟರ್ ಬಂದು ಹೋಗಲ್ಲ. ಎಷ್ಟೇ ವರ್ಷ, 100, 1000, 10,000, 1,00,000, ಯಾವತ್ತೂ ನೀರು ಇಲ್ಲ ಅನ್ನೋ ಪರಿಸ್ಥಿತಿ ಬರಲ್ಲ. ಇದರಲ್ಲಿ 18 ಥರದ ಔಷಧೀಯ ಗುಣಗಳಿವೆ. ಇದನ್ನು ಕುಡಿದ್ರೆ, ನಮಗೆ ನಂಬಿಕೆ ಇದ್ದರೆ ಎಂಥದ್ದೇ ಕಾಯಿಲೆ ಆದರೂ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಬಾಟ್ಲಲ್ಲಿ ಆ ತೀರ್ಥನ ತೊಗೊಂಡು ಹೋಗೋಣ ಅಂತ ಇದ್ದೀವಿ. ಈ ಕಲ್ಯಾಣಿಯಲ್ಲಿ ತುಂಬ ಪ್ಯೂರ್ ವಾಟರ್ ಅಂತಾರೆ, ಕಸನೇ ಇರಲ್ಲ ಅಂತಾರೆ. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ, ತುಂಬಾ ಚಿಕ್ಕ ಹುಂಡಿ. ಗಾಯ್ಸ್, ಈ ನೀರನ್ನ ನಾನು ಈಗಷ್ಟೇ ಟೇಸ್ಟ್ ಮಾಡಿದೆ. ಟೇಸ್ಟು ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಶಿವಲಿಂಗ ಇದೆ. ಸ್ಪೆಷಾಲಿಟಿ ಏನಂದರೆ, ಆ ಶಿವಲಿಂಗಕ್ಕೆ ಒಂದು ಮುಖನೂ ಇದೆ. ಗಂಟೆ ಹೊಡಿತಾರೆ, ಶಂಖ ಊದ್ತಾರೆ, ಬಟ್ ಇದಕ್ಕೆ ಗೇಟ್ ಇಲ್ಲ. ಆ್ಯಕ್ಚುಲಿ ಏನು ಹೇಳ್ತಾರಂದರೆ, ಇದು ಶಿವನ ಕೃಪೆ. ಇಲ್ಲಿ ಯಾವಾಗಲೂ ನೀರಿರುತ್ತೆ ಅಂದರೆ ಅದು ಶಿವನ ಕೃಪೆ. ಈ ಭೂಮಿಯಲ್ಲಿ ಎಂಥದ್ದೇ ಬರಗಾಲ ಯಾವತ್ತೇ ಬಂದರೂ ಗಾಯ್ಸ್, ಇಲ್ಲಿ ನೀರು ಒಣಗಲ್ಲ, ನೋ ಚಾನ್ಸ್. ಆ್ಯಂಡ್ ಈ ಬಾವಿ ಯಾವತ್ತೂ ತುಂಬಲ್ಲ. ಇದು ಒಂದು ಸ್ಪೆಷಾಲಿಟಿ ಇದೆ. ಈ ಬಾವಿ ತುಂಬಕ್ಕೆ ಚಾನ್ಸೇ ಇಲ್ಲ, ನೋ ಚಾನ್ಸೇ ಇಲ್ಲ. ಈ ಬಾವಿ ಅರ್ಧ ಅಷ್ಟೇ ತುಂಬುತ್ತೆ. ಸೊ ಗಾಯ್ಸ್, ಈ ಟೆಂಪಲ್ಗೆ ನೀವು ಒಂದ್ಸಲ ಬರಲೇಬೇಕು ಅಂತ ನನ್ನ ವಿನಂತಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ತೋರಿಸೋ ದೇವ್ರಿಗೆ ಕೈ ಮುಗಿದು ಆಶೀರ್ವಾದ ತಗೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.